ಓಂ ಶಾಂತಿ. ಶಿವ ತಂದೆಯ ಮಧುರ ಮಹಾವಾಕ್ಯ. ಮುರುಳಿಯ ದಿನಾಂಕ 20-1-2024. ಪ್ರಾತಃ ಮುರುಳಿ ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ನೀವು ಕಲ್ಯಾಣಕಾರಿ ತಂದೆಯ ಮಕ್ಕಳ ಕರ್ತವ್ಯವಾಗಿದೆ ಸರ್ವರ ಕಲ್ಯಾಣ ಮಾಡುವುದು. ಎಲ್ಲರಿಗೆ ತಂದೆಯ ನೆನಪು ಮಾಡುತ್ತಾ ಜ್ಞಾನದಾನ ಕೊಡುವುದು. ಮಧುರ ಮಕ್ಕಳೇ, ನೀವು ಕಲ್ಯಾಣಕಾರಿ ತಂದೆಯ ಮಕ್ಕಳ ಕರ್ತವ್ಯವಾಗಿದೆ ಸರ್ವರ ಕಲ್ಯಾಣ ಮಾಡುವುದು. ಎಲ್ಲರಿಗೆ ತಂದೆಯ ನೆನಪು ಮಾಡುತ್ತಾ ಜ್ಞಾನದಾನ ಕೊಡುವುದು. ಪ್ರಶ್ನೆ: ಬಾಬಾರವರು ಮಹಾರಥಿ ಎಂದು ಯಾವ ಮಕ್ಕಳಿಗೆ ಹೇಳುತ್ತಾರೆ? ಅವರ ಲಕ್ಷಣಗಳೇನಾಗಿವೆ? ಬಾಬಾರವರು ಮಹಾರಥಿ ಎಂದು ಯಾವ ಮಕ್ಕಳಿಗೆ ಹೇಳುತ್ತಾರೆ? ಅವರ ಲಕ್ಷಣಗಳೇನಾಗಿವೆ? ಉತ್ತರ: ಯಾರು ಒಳ್ಳೆಯ ರೀತಿ ಓದುತ್ತಾರೆ ಮತ್ತು ಓದಿಸುತ್ತಾರೆ, ಯಾರ ಮೇಲೆ ಸದಾ ಬೃಹಸ್ಪತಿಯ ದಶೆ ಇದೆ, ಯಾರು ತಮ್ಮ ಮತ್ತು ಸರ್ವ ಉನ್ನತಿಯ ಸದಾ ಚಿಂತೆ ಇರುತ್ತದೆ, ಯಾರು ಯಜ್ಞ ಸೇವೆಯಲ್ಲಿ ಮೂಳೆಗಳನ್ನು ತೊಡಗಿಸುತ್ತಾರೆ, ಯಾರು ಬಾಬಾರವರ ಕಾರ್ಯದಲ್ಲಿ ಸಹಯೋಗಿಗಳಾಗುತ್ತಾರೆ, ಅವರು ಮಹಾರಥಿಗಳಾಗಿದ್ದಾರೆ. ಇಂತಹ ಮಹಾರಥಿ ಮಕ್ಕಳಿಗೆ ಬಾಬಾರವರು ಹೇಳುತ್ತಾರೆ, ಇವರು ನನ್ನ ಸುಪುತ್ರ ಮಕ್ಕಳಾಗಿದ್ದಾರೆ. ಉತ್ತರ: ಯಾರು ಒಳ್ಳೆಯ ರೀತಿ ಓದುತ್ತಾರೆ ಮತ್ತು ಓದಿಸುತ್ತಾರೆ, ಯಾರ ಮೇಲೆ ಸದಾ ಬೃಹಸ್ಪತಿಯ ದಶೆ ಇದೆ, ಯಾರು ತಮ್ಮ ಮತ್ತು ಸರ್ವರ ಉನ್ನತಿಯನ್ನು ಸದಾ ಚಿಂತಿಸುತ್ತಾರೆ, ಯಾರು ಯಜ್ಞ ಸೇವೆಯಲ್ಲಿ ಮೂಳೆಗಳನ್ನು ತೊಡಗಿಸುತ್ತಾರೆ, ಯಾರು ಬಾಬಾರವರ ಕಾರ್ಯದಲ್ಲಿ ಸಹಯೋಗಿಗಳಾಗುತ್ತಾರೆ, ಅವರು ಮಹಾರಥಿಯಾಗಿದ್ದಾರೆ. ಇಂತಹ ಮಹಾರಥಿ ಮಕ್ಕಳಿಗೆ ಬಾಬಾರವರು ಹೇಳುತ್ತಾರೆ, ಇವರು ನನ್ನ ಸುಪುತ್ರ ಮಕ್ಕಳಾಗಿದ್ದಾರೆ. ಓಂ ಶಾಂತಿ. ಇತ್ತೀಚೆಗೆ ಮಕ್ಕಳು ಶಿವ ಜಯಂತಿಗಾಗಿ ತಯಾರಿ ಮಾಡುತ್ತಿದ್ದಾರೆ. ಕಾರ್ಡ್ ಇತ್ಯಾದಿಗಳನ್ನು ಮುದ್ರಿಸುತ್ತಾರೆ. ತಂದೆಯು ತಿಳಿಸುತ್ತಾರೆಂದರೆ ಬಹಳ ಮುಖ್ಯವಾಗಿದೆ. ಎಲ್ಲ ಮುಖ್ಯ ಮಾತು ಗೀತೆಯ ಮೇಲಿದೆ. ಮನುಷ್ಯರು ಮಾಡಿರುವಂತಹ ಗೀತೆಯನ್ನು ಓದುತ್ತಾ ಓದುತ್ತಾ ಅರ್ಧಕಲ್ಪ ಕೆಳಗಡೆ ಇಳಿಯುತ್ತಾ ಬಂದಿದ್ದಾರೆ. ಇದನ್ನು ನೀವು ತಿಳಿದುಕೊಂಡಿದ್ದೀರಿ. ಅರ್ಧ ಕಲ್ಪ ದಿನ, ಅರ್ಧ ಕಲ್ಪ ರಾತ್ರಿಯೇ. ಈಗ ಬಾಬಾರವರು ಟಾಪಿಕ್ ಕೊಡುತ್ತಾರೆ, ಅದರ ಮೇಲೆ ಮಂಥನ ಮಾಡಬೇಕಾಗುತ್ತದೆ. ನೀವು ಬರೆಯಬಹುದು, ಸಹೋದರರೇ ಮತ್ತು ಸಹೋದರಿಯರೇ ಬಂದು ತಿಳಿದುಕೊಳ್ಳಿರಿ. ಒಂದು ಗೀತಾ ಜ್ಞಾನದ ಶಾಸ್ತ್ರವಾಗಿದೆ, ಬಾಕಿ ಎಲ್ಲ ಶಾಸ್ತ್ರ ಭಕ್ತಿಯದ್ದಾಗಿದೆ. ಜ್ಞಾನದ ಶಾಸ್ತ್ರ ಒಂದೇ ಆಗಿದೆ. ಯಾವುದು ಪುರುಷೋತ್ತಮ ಸಂಗಮ ಯುಗದಲ್ಲಿ ಬೇಹದ್ದಿನ ತಂದೆ ಪರಮಪಿತ ಪರಮಾತ್ಮ ತ್ರಿಮೂರ್ತಿ ಶಿವ ತಿಳಿಸುತ್ತಾರೆ ಅಥವಾ ಬರೆಯಬೇಕು. ಬ್ರಹ್ಮ ತಂದೆಯ ಮೂಲಕ ತಿಳಿಸುತ್ತಾರೆ. ಯಾವುದರಿಂದ 21 ಜನ್ಮ ಸದ್ಗತಿಯಾಗುತ್ತದೆ. ಜ್ಞಾನದ ಗೀತೆಯಿಂದ 21 ಜನ್ಮದ ಆಸ್ತಿ ಸಿಗುತ್ತದೆ. ನಂತರ 63 ಜನ್ಮ ಭಕ್ತಿಯ ಗೀತೆ ನಡೆಯುತ್ತದೆ. ಯಾವುದನ್ನು ಮನುಷ್ಯರು ಮಾಡಿದ್ದಾರೆ, ತಂದೆಯು ರಾಜಯೋಗವನ್ನು ಕಲಿಸಿ ಸದ್ಗತಿ ಮಾಡುತ್ತಾರೆ. ನಂತರ ಕೇಳುವ ಅವಶ್ಯಕತೆ ಇರುವುದಿಲ್ಲ. ಈ ಜ್ಞಾನದ ಗೀತೆಯಿಂದ ದಿನವಾಗುತ್ತದೆ. ಇದನ್ನು ಜ್ಞಾನದ ಸಾಗರ ತಂದೆಯೇ ತಿಳಿಸುತ್ತಾರೆ. ಯಾವುದರಿಂದ 21 ಜನ್ಮ ಗತಿ ಸದ್ಗತಿಯಾಗುತ್ತದೆ, ಅರ್ಥಾತ್ 100% ಪವಿತ್ರತೆಯ ಸುಖ ಶಾಂತಿಯ ಅಟಲ ಅಖಂಡ ಸತ್ಯಯುಗಿ ದೈವಿ ಸ್ವರಾಜ್ಯ ಸಿಗುತ್ತದೆ. 21 ಜನ್ಮಕ್ಕಾಗಿ ಏರುವ ಕಲೆಯಾಗುತ್ತದೆ. ಮನುಷ್ಯರು ಮಾಡಿರುವ ಗೀತೆಯಿಂದ ಇಳಿಯುವ ಕಲೆಯಾಗುತ್ತದೆ. ಭಕ್ತಿಯ ಗೀತೆ ಮತ್ತು ಜ್ಞಾನದ ಗೀತೆಯ ಮೇಲೆ ಒಳ್ಳೆಯ ರೀತಿಯಲ್ಲಿ ವಿಚಾರ ಸಾಗರ ಮಂಥನ ಮಾಡಿರಿ. ಇದು ಮೂಲ ಮಾತಾಗಿದೆ. ಯಾವುದನ್ನು ಮನುಷ್ಯರು ತಿಳಿದುಕೊಂಡಿಲ್ಲ. ನೀವು ತ್ರಿಮೂರ್ತಿ ಶಿವ ಜಯಂತಿಯಿಂದ ಶ್ರೀಮತ
ತಂದೆಯಿಂದ ಸಿಗುತ್ತದೆ. ಅಂದರೆ ಶಿವ ಜಯಂತಿಯಿಂದ, ಶ್ರೀಮದ್ ಭಗವದ್ಗೀತಾ ಜಯಂತಿಯಿಂದ ಸರ್ವರ ಸದ್ಗತಿ ಭವಂತಿ ಎಂದು ಬರೆಯುತ್ತೀರಿ. ಮನುಷ್ಯರು ಮನುಷ್ಯರ ಸದ್ಗತಿಯನ್ನು ಮಾಡಲು ಸಾಧ್ಯವಿಲ್ಲ ಎಂದು ನೀವು ಎಲ್ಲರಿಗೆ ಹೇಳಬಹುದು. ಭಗವಂತ ಸದ್ಗತಿಯನ್ನು ಮಾಡಲು ಬರುತ್ತಾರೆ. ಪುರುಷೋತ್ತಮ ಸಂಗಮ ಯುಗದಲ್ಲಿ ಯಾವುದು ಈಗ ನಡೆಯುತ್ತಿದೆ, ಇದು 2-3 ಪಾಯಿಂಟ್ಸ್ ಮುಖ್ಯವಾಗಿದೆ. ಶಿವ ಮತ್ತು ಕೃಷ್ಣನ ಗೀತೆಯ ವ್ಯತ್ಯಾಸವಂತೂ ಇದೆ. ತ್ರಿಮೂರ್ತಿ ಶಿವ ಭಗವಂತನಿಂದ ಸಂಗಮದಲ್ಲಿ ಗೀತೆಯನ್ನು ಕೇಳುವುದರಿಂದ ಸದ್ಗತಿಯಾಗುತ್ತದೆ. ಇಂತಿಂತಹ ಪಾಯಿಂಟ್ಸ್ಗಳ ಮೇಲೆ ಯಾರಾದರೂ ವಿಚಾರ ಮಥನ ಮಾಡಿದರೆ ಆಗ ಬೇರೆಯವರ ಮೇಲೆಯೂ ಪ್ರಭಾವ ಬೀಳಲಿ. ಮನುಷ್ಯರು ಮನುಷ್ಯರ ಸದ್ಗತಿಯನ್ನು ಎಂದೂ ಮಾಡಲು ಸಾಧ್ಯವಿಲ್ಲ. ಕೇವಲ ಒಂದೇ ತ್ರಿಮೂರ್ತಿ ಪರಮಪಿತ ಪರಮಾತ್ಮ ಶಿವ ಯಾರು ಶಿಕ್ಷಕರಾಗಿದ್ದಾರೆ, ಸದ್ಗುರುವಾಗಿದ್ದಾರೆ, ಅವರು ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಸರ್ವರ ಸದ್ಗತಿ ಮಾಡುತ್ತಿದ್ದಾರೆ. ಕಾರ್ಡಲ್ಲಿ ಸ್ವಲ್ಪವೇ ಬರವಣಿಗೆ ಇರಲಿ, ಮೇಲೆ ಬರೆಯಬೇಕು: ಕಲಿಯುಗಿ ಕವಡೆ ಸಮಾನ, ಪತಿತ ಮನುಷ್ಯರಿಂದ ಸತ್ಯಯುಗಿ ವಜ್ರ ಸಮಾನ, ಪಾವನ ದೇವಿ ದೇವತೆಗಳನ್ನಾಗಿ ಮಾಡುವ ಈಶ್ವರೀಯ ನಿಮಂತ್ರಣ. ಈ ರೀತಿ ಬರೆಯುವುದರಿಂದ ಮನುಷ್ಯರು ಖುಷಿಯಿಂದ ತಿಳಿದುಕೊಳ್ಳುವುದಕ್ಕೆ ಬರುವರು. ಸದ್ಗತಿದಾತ ತಂದೆಯದೇ ಶಿವ ಜಯಂತಿಯನ್ನು ಆಚರಿಸಲಾಗುತ್ತದೆ. ಒಂದೇ ಬಾರಿ ಸ್ಪಷ್ಟ ಅಕ್ಷರಗಳಲ್ಲಿ ಮನುಷ್ಯರಂತೂ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಶಾಸ್ತ್ರಗಳನ್ನು ಓದುತ್ತಾರೆ, ತಲೆ ಕೆಡಿಸಿಕೊಳ್ಳುತ್ತಾರೆ. ಇಲ್ಲಿ 1 ಸೆಕೆಂಡಿನಲ್ಲಿ ಬೇಹದ್ದಿನ ತಂದೆಯಿಂದ ಮುಕ್ತಿ, ಜೀವನ್ಮುಕ್ತಿ ಸಿಗುತ್ತದೆ. ಯಾವಾಗ ತಂದೆಯವರಾಗಿ ಅವರಿಂದ ಜ್ಞಾನವನ್ನು ತೆಗೆದುಕೊಳ್ಳುತ್ತೀರೆಂದರೆ ಜೀವನ ಮುಕ್ತಿ ಅವಶ್ಯಕವಾಗಿ ಸಿಗುತ್ತದೆ. ಮೊದಲು ಮುಕ್ತಿಯಲ್ಲಿ ಹೋಗಿ ಹೇಗೆ ಪುರುಷಾರ್ಥ ಮಾಡಿರುತ್ತಾರೆಯೋ ಹಾಗೆಯೇ ಜೀವನ್ಮುಕ್ತಿಯಲ್ಲಿ ಅವಶ್ಯ ಬರುತ್ತಾರೆ. ಜೀವನ್ಮುಕ್ತಿ ಅವಶ್ಯಕವಾಗಿ ಸಿಗುತ್ತದೆ, ಭಲೆ ಆರಂಭದಲ್ಲಿ ಬರಲಿ ಅಥವಾ ಅಂತಿಮದಲ್ಲಿ ಬರಲಿ. ಮೊದಲು ಜೀವನ ಮುಕ್ತಿಯಲ್ಲಿ ಬರುತ್ತಾರೆ, ನಂತರ ಜೀವನ ಬಂಧನದಲ್ಲಿ. ಇಂತಿಂತಹ ಮುಖ್ಯ ಪಾಯಿಂಟ್ಸ್ ಒಂದು ವೇಳೆ ಧಾರಣೆ ಮಾಡಿದರೆ ಆಗ ಬಹಳ ಸರ್ವಿಸ್ ಮಾಡಬಹುದು. ಒಂದು ವೇಳೆ ತಂದೆಯನ್ನು ತಿಳಿದುಕೊಂಡಿದ್ದರೆ ಬೇರೆಯವರಿಗೂ ಪರಿಚಯ ಕೊಡಿ. ಯಾರಿಗೂ ಪರಿಚಯ ಕೊಡುವುದಿಲ್ಲವೆಂದರೆ ಜ್ಞಾನವಿಲ್ಲ ಎಂದು ಅರ್ಥ. ತಿಳುವಳಿಕೆ ಕೊಡಲಾಗುತ್ತದೆ, ಆದರೆ ಅದೃಷ್ಟದಲ್ಲಿ ಇಲ್ಲ. ಕಲ್ಯಾಣಕಾರಿ ತಂದೆಯ ಮಕ್ಕಳು ಕಲ್ಯಾಣ ಮಾಡಬೇಕಾಗಿದೆ. ಇಲ್ಲವೆಂದರೆ ತಂದೆಯು ತಿಳಿಸುತ್ತಾರೆ, ಇವರು ಹೇಳುವುದಕ್ಕೆ ಮಾತ್ರ ಹೇಳುತ್ತಾರೆ. ನಾವು ಶಿವಬಾಬಾರವರ ಮಕ್ಕಳಾಗಿದ್ದೇವೆ, ಕಲ್ಯಾಣವಂತೂ ಮಾಡುವುದಿಲ್ಲ. ಸಾಹುಕಾರ ಅಥವಾ ಬಡವರು ಕಲ್ಯಾಣವಂತೂ ಎಲ್ಲರದ್ದು ಮಾಡಬೇಕು. ಆದರೆ ಮೊದಲು ಬಡವರಿಗೆ ಹೇಳಲಾಗುತ್ತದೆ, ಏಕೆಂದರೆ ಅವರಿಗೆ ಸಮಯವಿರುತ್ತದೆ. ಡ್ರಾಮಾದಲ್ಲಿ ಈ ರೀತಿಯೇ ನಿಗದಿಯಾಗಿದೆ. ಒಬ್ಬ ಸಾಹುಕಾರ ಒಂದು ವೇಳೆ ಈಗಲೇ ಬಂದರೆ ಅವರ ಹಿಂದೆ ಅನೇಕರು ಬರುವರು. ಈಗ ಒಂದು ವೇಳೆ ಮಹಿಮೆ ಮಾಡಿದರೆ ಅನೇಕರು ಬರುವರು. ನಿಮ್ಮದಾಗಿದೆ ಈಶ್ವರೀಯ ಪದವಿ. ನೀವು ತಮ್ಮ ಹಾಗೂ ಅನ್ಯರ ಕಲ್ಯಾಣ ಮಾಡುತ್ತೀರಿ. ಯಾರೂ ತಮ್ಮ ಕಲ್ಯಾಣ ಮಾಡುವುದಿಲ್ಲವೆಂದಾಗ ಅನ್ಯರದ್ದು ಮಾಡಲು ಸಾಧ್ಯವಿಲ್ಲ. ತಂದೆಯಂತೂ ಕಲ್ಯಾಣಕಾರಿಯಾಗಿದ್ದಾರೆ, ಸರ್ವರ ಸದ್ಗತಿದಾತ ಆಗಿದ್ದಾರೆ. ನೀವು ಸಹ ಸಹಯೋಗಿಗಳಾಗಿದ್ದೀರಲ್ಲವೇ? ನೀವು ತಿಳಿದುಕೊಂಡಿದ್ದೀರಿ, ಅದು ಭಕ್ತಿ ಮಾರ್ಗದ ದಶೆಯಾಗಿದೆ. ಸದ್ಗತಿ ಮಾರ್ಗದ ದಶೆ ಒಂದೇ ಆಗಿದೆ. ಯಾರು ಚೆನ್ನಾಗಿ ಓದುತ್ತಾರೆ ಮತ್ತು ಓದಿಸುತ್ತಾರೆ ಅವರ ಮೇಲೆ ಬೃಹಸ್ಪತಿಯ ದಶೆ ಇದೆ. ಅವರನ್ನು ಮಹಾರಥಿ ಎಂದು ಹೇಳಲಾಗುತ್ತದೆ. ತಮ್ಮ ಹೃದಯದೊಂದಿಗೆ ಕೇಳಿರಿ, ನಾವು ಮಹಾರಥಿಯಾಗಿದ್ದೇವೆಯೇ? ಇಂತಿಂತಹವರ ಸಮಾನ ಸರ್ವಿಸ್ ಮಾಡುತ್ತೇವೆ. ಕಾಲಾಳುಗಳು ಎಂದೂ ಯಾರಿಗೂ
ಜ್ಞಾನವನ್ನು ತಿಳಿಸಲು ಸಾಧ್ಯವಿಲ್ಲ. ಒಂದು ವೇಳೆ ಯಾರ ಕಲ್ಯಾಣವನ್ನು ಮಾಡುವುದಿಲ್ಲ ಎಂದಾಗ ತಮ್ಮನ್ನು ಕಲ್ಯಾಣಕಾರಿ ತಂದೆಯ ಮಕ್ಕಳೆಂದು ಹೇಗೆ ಹೇಳಿಕೊಳ್ಳಬೇಕು? ತಂದೆಯಂತೂ ಪುರುಷಾರ್ಥ ಮಾಡಿಸುತ್ತಾರೆ. ಈ ಯಜ್ಞ ಸೇವೆಯಲ್ಲಿ ಮೂಳೆಗಳನ್ನು ತೊಡಗಿಸಬೇಕು. ಬಾಕಿ ಕೇವಲ ತಿನ್ನುವುದು, ಕುಡಿಯುವುದು, ಮಲಗುವುದು ಇದು ಸರ್ವಿಸ್ ಆಯಿತೇನು? ಈ ರೀತಿಯಂತೂ ಹೋಗಿ ಪ್ರಜೆಗಳಲ್ಲಿ ದಾಸದಾಸಿಯರಾಗುವಿರಿಯೇ? ತಂದೆಯು ಹೇಳುತ್ತಾರೆ, ಪುರುಷಾರ್ಥ ಮಾಡಿ ನರನಿಂದ ನಾರಾಯಣರಾಗಿರಿಯೇ. ಸುಪುತ್ರ ಮಕ್ಕಳನ್ನು ನೋಡಿ ತಂದೆಗೆ ಖುಷಿಯಾಗುತ್ತದೆ. ಲೌಕಿಕ ತಂದೆಯೂ ಸಹ ಹೇಳುತ್ತಾರೆ, ನಾವು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆ. ಈಗ ನೀವು ಬೇರೆಯವರನ್ನು ಮಾಡಿರಿಯೇ. ಬಾಕಿ ಕೇವಲ ಹೊಟ್ಟೆ ಪೂಜೆ ಮಾಡುವುದರಿಂದ ಏನು ಲಾಭ? ಎಲ್ಲರಿಗೆ ಕೇವಲ ಇದನ್ನೇ ಹೇಳಿರಿ, ಶಿವ ಬಾಬಾರವರನ್ನು ನೆನಪು ಮಾಡಿರಿ. ಭೋಜನ ಮಾಡುವಾಗಲೂ ಒಬ್ಬರಿಗೊಬ್ಬರು ತಂದೆಯ ನೆನಪನ್ನು ತರಿಸಿರಿ. ಆಗ ಎಲ್ಲರೂ ಹೇಳುವರು, ಶಿವ ಬಾಬಾರವರೊಂದಿಗೆ ಇವರದ್ದು ಬಹಳ ಪ್ರೀತಿ ಇದೆ. ಇದಂತೂ ಸಹಜವಲ್ಲವೇ? ಇದರಲ್ಲಿ ಏನು ನಷ್ಟವಿದೆ? ಅಭ್ಯಾಸವಾದರೆ ತಿನ್ನುತ್ತಲೂ ತಂದೆಯ ನೆನಪು ಮಾಡುವಿರಿ. ದೈವಿ ಗುಣಗಳನ್ನು ಅವಶ್ಯಕವಾಗಿ ಧಾರಣೆ ಮಾಡಬೇಕು. ಈಗಂತೂ ಎಲ್ಲರೂ ಕರೆಯುತ್ತಾರೆ, ಹೇ ಪತಿತ ಪಾವನ ಬನ್ನಿ ಅಂದಾಗ ಅವಶ್ಯಕವಾಗಿ ಪತಿತರಾದರಲ್ಲವೇ? ಶಂಕರಾಚಾರ್ಯರು ಸಹ ಶಿವನನ್ನು ನೆನಪು ಮಾಡುತ್ತಾರೆ. ಆದರೆ ಅವರ ಯಥಾರ್ಥ ಪರಿಚಯವನ್ನು ತಿಳಿದಿಲ್ಲ. ತಂದೆಯನ್ನು ಏಕೆ ನೆನಪು ಮಾಡುತ್ತಾರೆಂದರೆ ಅವರೇ ಪತಿತ ಪಾವನರಾಗಿದ್ದಾರೆ. ಅರ್ಧ ಕಲ್ಪ ಭಕ್ತಿ ಮಾಡುತ್ತಾರೆ, ನಂತರ ಭಗವಂತ ಬರುತ್ತಾರೆ. ಯಾರಿಗೂ ಲೆಕ್ಕ ಸ್ಪಷ್ಟವೋ ಗೊತ್ತಿಲ್ಲ. ತಂದೆ ತಿಳಿಸುತ್ತಾರೆ, ಯಜ್ಞ ತಪ ದಾನಗಳಿಂದ ನಾನು ಸಿಗುವುದಿಲ್ಲ. ಇದರಲ್ಲಿ ಗೀತೆಯು ಬಂದು ಬಿಡುತ್ತದೆ. ಈ ಶಾಸ್ತ್ರ ಇತ್ಯಾದಿಗಳನ್ನು ಓದುವುದರಿಂದ ಯಾರ ಸದ್ಗತಿಯೂ ಆಗುವುದಿಲ್ಲ. ಗೀತೆ, ವೇದ, ಉಪನಿಷತ್ಗಳೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ. ತಂದೆಯಂತೂ ಮಕ್ಕಳಿಗೆ ಸಹಜ ರಾಜಯೋಗ ಮತ್ತು ಜ್ಞಾನವನ್ನು ಕಲಿಸುತ್ತಾರೆ. ಯಾವುದರಿಂದ ರಾಜ್ಯವು ಪ್ರಾಪ್ತಿಯಾಗುತ್ತದೆ? ಇದರ ಹೆಸರೇ ಆಗಿದೆ ರಾಜಯೋಗ. ಇದರಲ್ಲಿ ಪುಸ್ತಕದ ಮಾತಿಲ್ಲ, ಶಿಕ್ಷಕರು ಓದಿಸುತ್ತಾರೆ. ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಅಂದಾಗ ಫಾಲೋ ಮಾಡಬೇಕು. ಎಲ್ಲರಿಗೆ ತಿಳಿಸಿ, ಶಿವ ಬಾಬಾರವರನ್ನು ನೆನಪು ಮಾಡಿರಿ. ಅವರು ನಿಮ್ಮೆಲ್ಲ ಆತ್ಮರ ತಂದೆಯಾಗಿದ್ದಾರೆ. ಶಿವ ತಂದೆಯವರನ್ನು ನೆನಪು ಮಾಡುವುದರಿಂದ ವಿಕರ್ಮ ವಿನಾಶವಾಗುವುದು. ಒಬ್ಬರಿಗೊಬ್ಬರು ಎಚ್ಚರಿಕೆಯನ್ನು ಕೊಟ್ಟು ಉನ್ನತಿಯನ್ನು ಪಡೆದುಕೊಳ್ಳಬೇಕು. ಎಷ್ಟು ನೆನಪು ಮಾಡುತ್ತೀರಿ ಅಷ್ಟು ತಮ್ಮದೇ ಕಲ್ಯಾಣವಿದೆ. ನೆನಪಿನ ಯಾತ್ರೆಯಿಂದ ಇಡೀ ವಿಶ್ವವನ್ನು ಪವಿತ್ರವನ್ನಾಗಿ ಮಾಡುವುದು. ನೆನಪಿನಲ್ಲಿದ್ದು ಭೋಜನ ಮಾಡಿದಾಗ ಅದರಲ್ಲಿ ಶಕ್ತಿ ಬರುತ್ತದೆ. ಅದಕ್ಕೆ ನಿಮ್ಮ ಬ್ರಹ್ಮ ಭೋಜನದ ಬಹಳ ಮಹಿಮೆ ಇದೆ. ಈ ಭಕ್ತ ಜನರು ಭೋಗವನ್ನು ಇಡುತ್ತಿರುವಾಗಲೂ ರಾಮ ರಾಮನೆಂದು ಹೇಳುತ್ತಿರುತ್ತಾರೆ. ರಾಮನಾಮದ ದಾನ ಕೊಡುತ್ತಾರೆ. ನಿಮ್ಮ ಬುದ್ಧಿಯಲ್ಲಿ ಪದೇ ಪದೇ ತಂದೆಯ ನೆನಪು ಇರಬೇಕಾಗಿದೆ. ಬುದ್ಧಿಯಲ್ಲಿ ಇಡೀ ದಿನ ಜ್ಞಾನವಿರಬೇಕಾಗಿದೆ. ತಂದೆಯ ಹತ್ತಿರ ಇಡೀ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆಯಲ್ಲವೇ? ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ. ನೀವು ಅವರನ್ನು ನೆನಪು ಮಾಡಿದರೆ ಶ್ರೇಷ್ಠ ಪದವಿ ಪ್ರಾಪ್ತಿ ಮಾಡಿಕೊಳ್ಳುವಿರಿಯೇ. ಬೇರೆಯವರನ್ನು ಏಕೆ ನೆನಪು ಮಾಡಬೇಕು? ತಂದೆಯು ಹೇಳುತ್ತಾರೆ, ನನ್ನನ್ನು ನೆನಪು ಮಾಡುತ್ತೀರೆಂದರೆ ಬೇರೆ ಎಲ್ಲವನ್ನೂ ಬಿಡಬೇಕಾಗುತ್ತದೆ. ಇದಾಗಿದೆ ಅವ್ಯಭಿಚಾರಿ ನೆನಪು. ಒಂದು ವೇಳೆ ನೆನಪಿರುವುದಿಲ್ಲ ಎಂದರೆ ಗಂಟು ಕಟ್ಟಿಕೊಳ್ಳಿರಿ. ತಮ್ಮ ಉನ್ನತಿಗಾಗಿ ಶ್ರೇಷ್ಠ ಪದವಿ ಪಡೆಯಲು ಅವಶ್ಯಕವಾಗಿ ಪುರುಷಾರ್ಥ ಮಾಡಬೇಕು. ನಮ್ಮನ್ನು ಸಹ ಶಿಕ್ಷಕರನ್ನಾಗಿ ಮಾಡುವಂತಹ ಶಿವಬಾಬಾರವರು ನಮ್ಮ ಶಿಕ್ಷಕರಾಗಿದ್ದಾರೆ.
ನೀವೆಲ್ಲರೂ ಪಂಡಿತರಾಗಿದ್ದೀರಲ್ಲವೇ? ಪಂಡಿತರ ಕೆಲಸವಾಗಿದೆ ದಾರಿಯನ್ನು ತೋರಿಸುವುದು. ಇಷ್ಟೆಲ್ಲ ಜ್ಞಾನ ಮೊದಲು ನಿಮ್ಮಲ್ಲಿ ಸ್ವಲ್ಪವೂ ಇರಲಿಲ್ಲ. ಎಲ್ಲರೂ ಹೇಳುತ್ತಾರೆ, ಮೊದಲಂತೂ ಆಣೆಯಷ್ಟು ವಿದ್ಯೆಯಿತ್ತು. ಅದಂತೂ ಅವಶ್ಯಕವಾಗಿ ಇರುವುದು. ಡ್ರಾಮಾದ ಅನುಸಾರವಾಗಿ ಕಲ್ಪದ ಮೊದಲಿನ ಹಾಗೆ ಓದುತ್ತಿರುತ್ತಾರೆ. ಮತ್ತೆ ಕಲ್ಪದ ನಂತರವೂ ಇದೇ ರೀತಿ ಓದುವವರು. ಅಂತಿಮದಲ್ಲಿ ನಿಮಗೆ ಎಲ್ಲವೂ ಸಾಕ್ಷಾತ್ಕಾರವಾಗುತ್ತದೆ. ಸಾಕ್ಷಾತ್ಕಾರವಾಗುವುದರಲ್ಲಿ ತಡವಾಗುವುದಿಲ್ಲ. ಬಾಬಾರವರಿಗೆ ಬೇಗ ಬೇಗ ಸಾಕ್ಷಾತ್ಕಾರವಾಗುತ್ತಾ ಹೋಯಿತು. ಇಂತಿಂತಹವರು ರಾಜರಾಗುವರು. ಇದು ಡ್ರೆಸ್ ಆಗಿದೆ. ಶುರುವಿನಲ್ಲಿ ಮಕ್ಕಳಿಗೆ ಬಹಳ ಸಾಕ್ಷಾತ್ಕಾರವಾಗುತ್ತಿತ್ತು. ನಂತರ ಅಂತಿಮದಲ್ಲಿ ಬಹಳವಾಗುತ್ತದೆ. ನೆನಪು ಮಾಡುವುದು ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಭೋಜನ ಮಾಡುವಾಗ ಒಬ್ಬರಿಗೊಬ್ಬರು ತಂದೆಯ ನೆನಪನ್ನು ತರಿಸಿರಿ. ನೆನಪಿನಲ್ಲಿ ಭೋಜನ ಮಾಡಿ ಒಬ್ಬ ಶಿವ ಬಾಬಾರವರಿಂದ ಸತ್ಯ ಪ್ರೀತಿಯನ್ನು ಇಟ್ಟುಕೊಳ್ಳಿರಿ. ಸೆಕೆಂಡ್ ಪಾಯಿಂಟ್, ಯಜ್ಞ ಸೇವೆಯಲ್ಲಿ ಮೂಳೆಗಳನ್ನು ತೊಡಗಿಸಬೇಕು. ತಂದೆಗೆ ಪೂರ್ಣ ಸಹಯೋಗಿಗಳಾಗಬೇಕಾಗಿದೆ. ಎಲ್ಲ ಗೋಪ ಗೋಪಿಯರ ಪ್ರತಿ ಮಾತೇಶ್ವರಿಜಿಯವರ ಹಸ್ತಗಳಿಂದ ಬರೆದಿರುವ ನೆನಪಿನ ಪತ್ರ. ಎಲ್ಲ ಗೋಪ ಗೋಪಿಯರ ಪ್ರತಿ ಅತಿ ನೆನಪು, ಪ್ರೀತಿ. ನಂತರ ಸಮಾಚಾರವೇನೆಂದರೆ, ನೀವೆಲ್ಲರೂ ಗೃಹಸ್ಥ ವ್ಯವಹಾರದಲ್ಲಿರುತ್ತ ಕಮಲ ಪುಷ್ಪ ಸಮಾನ ತಮ್ಮ ಜೀವನದಲ್ಲಿ ಸಫಲತೆಯನ್ನು ಪಡೆಯುತ್ತಿರುತ್ತೀರಿ ಎಂದರೆ ಅದು ಒಳ್ಳೆಯದು. ಮುದ್ದು ಗೋಪರು ಈಗ ಸರ್ವಿಸ್ ಅನ್ನು ಚೆನ್ನಾಗಿ ಮಾಡುವುದರ ಪುರುಷಾರ್ಥದಲ್ಲಿ ತೊಡಗಿದ್ದಾರೆ. ಬಹಳ ಒಳ್ಳೆಯದು. ಕೊನೆಗೂ ತಮ್ಮ ಪರಮ ಪೂಜ್ಯ ತಂದೆಯ ಪರಿಚಯ ಎಲ್ಲರಿಗೂ ಸಿಗಲೇಬೇಕು. ಇದಂತೂ ತಿಳಿದುಕೊಂಡಿದ್ದೀರಿ. ಈ ಶ್ರೇಷ್ಠ ಪ್ರಾಪ್ತಿಯನ್ನು ಕೋಟಿಯಲ್ಲಿ ಕೆಲವರೇ ಪಡೆಯುವರು. ಆದರೆ ಇಂತಹ ಹೂಗಳು ಅವಶ್ಯಕವಾಗಿ ತಯಾರಾಗಬೇಕಲ್ಲವೇ? ಒಳ್ಳೆಯದು. ತೀವ್ರಗತಿಯಿಂದ ಸರ್ವೀಸ್ ಅನ್ನು ಮುಂದುವರೆಸುತ್ತಾ ಹೋಗಿ. ಅವಿನಾಶಿ ಜ್ಞಾನಧನದ ಖಜಾನೆಯಂತೂ ಬಹಳ ಅದ್ಭುತವಾಗಿದೆ, ಅಪಾರವಾಗಿದೆ. ಯಾವುದು ತಂದೆಯಿಂದ ಎಲ್ಲ ಮಕ್ಕಳಿಗೆ ಸಿಗುತ್ತಲೇ ಇರುತ್ತದೆ. ಯಾರಾದರೂ ಇದನ್ನು ಪ್ರಾಪ್ತಿ ಮಾಡಿಕೊಂಡರೆ ಜನ್ಮ ಜನ್ಮಾಂತರಕ್ಕಾಗಿ ಶ್ರೀಮಂತರಾಗಿ ಬಿಡುತ್ತಾರೆ. ಇದು ಅಂತಹ ವಸ್ತುವಾಗಿದೆ. ಹೇಳಿರಿ, ಮುದ್ದು ಗೋಪ ಗೋಪಿಯರೇ, ಸರಿಯಾದ ಮಾತಲ್ಲವೇ? ನೀವೆಲ್ಲ ಗೋಪ ಗೋಪಿಯರು ಅತೀಂದ್ರಿಯ ಸುಖಮಯ ಜೀವನದ ಅನುಭವದಿಂದ ಜೀವನವನ್ನು ನಡೆಸುತ್ತಾ ಹೋಗಿ. ನೋಡಿ ಮುದ್ದು ಗೋಪ ಗೋಪಿಯರೇ, ಈಗ ಈ ಬ್ರಾಹ್ಮಣ ಕುಲದ ವೃದ್ಧಿಯಾಗುವುದರಲ್ಲಿಯೇ ಎಲ್ಲರ ಕಲ್ಯಾಣವಿದೆ. ಬ್ರಾಹ್ಮಣರಿಂದ ದೇವತೆಗಳು ಅವಶ್ಯಕವಾಗಿ ಆಗಿರುವರು. ಹೇಗೆ ಕೆಲವರು ತಮ್ಮ ಗೃಹಸ್ಥ ವ್ಯವಹಾರದಲ್ಲಿರುತ್ತ ಬ್ರಾಹ್ಮಣ ಕುಲವಂಶಿಯಾಗಿ ನಡೆಯುತ್ತಿದ್ದಾರೆ, ಅರ್ಥಾತ್ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಪವಿತ್ರವಾಗಿರುತ್ತಾರೆ. ನಾವು ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆ. ಇಂತಹ ಪವಿತ್ರ ಧಾರಣೆಯಲ್ಲಿರುತ್ತಾರೆ. ಬಾಕಿ ಎಲ್ಲರೂ ಆ ಪರಮಪಿತ ತಂದೆಯ ಡೈರೆಕ್ಷನ್ ಅಂತೆ ನಡೆಯಲೇಬೇಕು. ಇದಕ್ಕೆ ಶ್ರೀಮತದಂತೆ ನಡೆಯುವುದು ಎಂದು ಹೇಳಲಾಗುತ್ತದೆ. ಇಂತಹ ಧಾರಣೆಯಲ್ಲಿ ನಡೆಯುವಂತಹವರನ್ನು ಬ್ರಾಹ್ಮಣ ಕುಲವಂಶಿ ಎಂದು ಹೇಳಲಾಗುತ್ತದೆ. ಯಾವಾಗ ಈಗ ಅವರೇ ತಂದೆ, ಶಿಕ್ಷಕರು, ಸದ್ಗುರುವಾಗಿದ್ದಾರೆ, ಧರ್ಮರಾಜರಾಗಿದ್ದಾರೆ ಅಂದಾಗ ಏಕೆ ಅವರ ಮಡಿಲಿನ ಮಗುವಾಗಿ ತಮ್ಮ ಪೂರ್ಣ ಪವಿತ್ರತೆಯ ಅಧಿಕಾರವನ್ನು
ತೆಗೆದುಕೊಳ್ಳಬಾರದು? ಯಾರಿಗೆ ಭವಿಷ್ಯದಲ್ಲಿ ಸುಖ ಶಾಂತಿಯ ಪೂರ್ಣ ಅಧಿಕಾರ ಪ್ರಾರಬ್ಧದ ರೂಪದಲ್ಲಿ ಪ್ರಾಪ್ತಿಯಾಗುತ್ತದೆ ಹೇಳಿರಿ. ಮುದ್ದ ಗೋಪ ಗೋಪಿಯರೇ, ಇಂತಹ ಸಹಜ ರಹಸ್ಯವನ್ನು ತಿಳಿದುಕೊಂಡಿದ್ದೀರಲ್ಲವೇ? ಬದುಕಿದ್ದಂತೆಯೇ ಸಾಯುವುದು ಅಥವಾ ಮರುಜೀವ ಆಗುವುದರಲ್ಲಿ ಗಾಬರಿಯಾಗುವುದಿಲ್ಲವೇ? ಇಂದು ಈ ಪತ್ರ ಪ್ರತಿಯೊಬ್ಬರೂ ತಮ್ಮ ತಮ್ಮ ಹೆಸರಿನಿಂದ ತಿಳಿದು ಮತ್ತು ತಮ್ಮ ಪತ್ರ ತಿಳಿದುಕೊಂಡು ಓದಿರಿ ಅಥವಾ ಕೇಳಿರಿ ಮತ್ತು ತಾಯಿಯ ಪ್ರೀತಿಯನ್ನು ಸಹ ಪ್ರತಿಯೊಬ್ಬರೂ ತಮ್ಮ ಹೆಸರಿನಿಂದ ಪಡೆಯಿರಿ. ಪ್ರತಿಯೊಬ್ಬ ಗೋಪ ಗೋಪಿಯರ ಪ್ರತಿ ಹೆಸರು ಸಹಿತ ತಾಯಿಯ ಅತ್ಯಂತ ಪ್ರೀತಿ ಒಳ್ಳೆಯದು. ತಮ್ಮ ಸೌಭಾಗ್ಯ ಶ್ರೇಷ್ಠ ಮಾಡುವುದರ ಪುರುಷಾರ್ಥದಲ್ಲಿ ತೀವ್ರ ವೇಗದಿಂದ ತೊಡಗುವುದೇ ಕಲ್ಯಾಣಕಾರಿಯಾಗುವುದಾಗಿದೆ. ಯಾವಾಗ ಈಗ ಗೊತ್ತಾಗಿದೆ ಸ್ವಯಂ ಪರಮಪಿತ ಶ್ರೇಷ್ಠ ಆಸ್ತಿಯನ್ನು ಕೊಡಲು ಬಂದಿದ್ದಾರೆ ಅಂದಾಗ ತೆಗೆದುಕೊಂಡೇ ಇರಬೇಕು. ಒಳ್ಳೆಯದು, ಬೀಳ್ಕೊಡುಗೆ ತೆಗೆದುಕೊಳ್ಳುತ್ತೇನೆ. ಓಂ ಶಾಂತಿ. ವರದಾನ: ಅವಿನಾಶಿ ಪ್ರಾಪ್ತಿಯ ಆಧಾರದ ಮೇಲೆ ಸದಾ ಸಂಪನ್ನತೆಯ ಅನುಭವ ಮಾಡುವಂತಹ ಪ್ರಸನ್ನ ಚಿತ್ತರಾಗಿ. ಅವಿನಾಶಿ ಪ್ರಾಪ್ತಿಯ ಆಧಾರದ ಮೇಲೆ ಸದಾ ಪ್ರಸನ್ನತೆಯ ಅನುಭವ ಮಾಡುವಂತಹ ಪ್ರಸನ್ನ ಚಿತ್ತರಾಗಿ. ವಿವರಣೆ: ಸಂಗಮ ಯುಗದಲ್ಲಿ ಡೈರೆಕ್ಟ್ ಪರಮಾತ್ಮನ ಪ್ರಾಪ್ತಿ ಇದೆ. ವರ್ತಮಾನದ ಮುಂದೆ ಭವಿಷ್ಯ ಏನೂ ಇಲ್ಲ. ಆದ್ದರಿಂದ ನಿಮ್ಮ ಗೀತೆ ಇದೆ. ಏನು ಪಡೆಯಬೇಕಿತ್ತೋ ಅದನ್ನು ಪಡೆದೆನೋ. ಈ ಸಮಯದ ಗಾಯನವಾಗಿದೆ. ಯಾವುದೇ ವಸ್ತು ಅಪ್ರಾಪ್ತಿ ಇಲ್ಲ. ಬ್ರಾಹ್ಮಣರ ಖಜಾನೆಯಲ್ಲಿ ಇವು ಅವಿನಾಶಿ ಪ್ರಾಪ್ತಿಗಳಾಗಿವೆ. ಈ ಪ್ರಾಪ್ತಿಗಳಿಂದ ಸಂಪನ್ನರಾಗಿದ್ದಾಗ ಚಲನೆ ಮತ್ತು ಚಹರೆಯಿಂದ ಸದಾ ಪ್ರಸನ್ನತೆಯ ವಿಶೇಷತೆ ಕಂಡುಬರುವುದು. ಏನೇ ಆದರೂ ಸಹ ಪ್ರಾಪ್ತಿವಂತರು ತಮ್ಮ ಪ್ರಸನ್ನತೆಯನ್ನು ಎಂದೂ ಬಿಡಲು ಸಾಧ್ಯವಿಲ್ಲ. ಸ್ಲೋಗನ್: ಪರಮಾತ್ಮ ಪ್ರೀತಿಯ ಅನುಭವಿಯಾದರೆ ಯಾವುದೇ ಅಡೆತಡೆಗಳು ತಡೆಯಲು ಸಾಧ್ಯವಿಲ್ಲ. ಅವ್ಯಕ್ತ ಸೈಲೆನ್ಸ್ನ ಮೂಲಕ ಡಬಲ್ ಲೈಟ್ ಫರಿಸ್ತಾ ಸ್ಥಿತಿಯ ಅನುಭವ ಮಾಡಿರಿ. ಡಬಲ್ ಲೈಟ್ನ ಸೈಲೆನ್ಸ್ನ ಮೂಲಕ ಅಂದರೆ ಅವ್ಯಕ್ತ ಶಾಂತಿಯ ಮೂಲಕ ಡಬಲ್ ಲೈಟ್ ಫರಿಸ್ತಾ ಸ್ಥಿತಿಯ ಅನುಭವ ಮಾಡಿರಿ. ಯಾರೇ ನಿಮ್ಮ ಸಮೀಪ ಸಂಪರ್ಕದಲ್ಲಿ ಬಂದರೆ ಅನುಭವ ಮಾಡಿ. ಈ ಆತ್ಮಿಕತೆ ಇದೆ, ಅಲೌಕಿಕತೆ ಇದೆ. ತಮ್ಮ ಪೂರ್ವ ಜನ್ಮದ ಸ್ಮೃತಿಯಿಂದ ಎಲ್ಲ ಆತ್ಮರ ಪಾಲನೆ ಶಾಂತಿಯ ಶಕ್ತಿಯಿಂದ ಮಾಡಿಯೇ ನಿಮ್ಮ ಕರ್ತವ್ಯವಾಗಿದೆ. ಅಶಾಂತಿ ವಾಯುಮಂಡಲದಲ್ಲಿ ಆತ್ಮರಿಗೆ ಶಾಂತಿಯ ದಾನ ಕೊಟ್ಟು ಅವರಲ್ಲಿ ಶಾಂತಿಯ ಸಹನಾ ಶಕ್ತಿಯ ಭರವಸೆ ತುಂಬುವುದು. ಇದಕ್ಕಾಗಿ ತಮ್ಮ ವೃತ್ತಿಯ ಮೂಲಕ ಮನಸ್ಸ ಶಕ್ತಿಯ ಮೂಲಕ ವಿಶೇಷ ಸೇವೆ ಮಾಡಿ ಲೈಟ್ ಹೌಸ್ ಆಗಿ ಸರ್ವರಿಗೆ ಶಾಂತಿಯ ಲೈಟ್ ಆಗಿ. ಓಂ ಶಾಂತಿ.